ಮೈಸೂರು ನಗರಾಭಿವೃದ್ಧಿಯಲ್ಲಿ ಆಗಿರುವಂತಹ ಎಡವಟ್ಟುಗಳೇನಿದೆ, ಹಗರಣಗಳೇನಿದೆ, ಆ ವಿಚಾರದಲ್ಲಿ ಈಗ ಇಡೀ ತನಿಖೆಯನ್ನು ಆಳಕ್ಕೆಳೆದು ನಡೆಸ್ತಾ ಇದೆ. ಹಾಗಾಗಿ ನಗರಾಭಿವೃದ್ಧಿ ಇಲಾಖೆಯಲ್ಲಿರುವಂತಹವರಿಗೂ ಕೂಡ ಈಗ ನೋಟಿಸ್ ಅನ್ನು ಕೊಡ್ತಾ ಇದ್ದಾರೆ. ನಾಳೆ 11 ಗಂಟೆಗೆ ಅವರು ವಿಚಾರಣೆಗೆ ಹಾಜರಾಗಬೇಕಾಗಿದೆ. ಇದು ನಾಳೆ ಅವರು ಹಾಜರಾಗ್ತಾರೆ. ಅದಾದ ನಂತರ ಸಚಿವ ಭೈರತಿ ಸುರೇಶ್ ಅವರಿಗೂ ಕೂಡ ನೋಟಿಸ್ ಅನ್ನು ಕೊಡುವಂತ ಪರಿಸ್ಥಿತಿ ಬರುತ್ತಾ? ಸೊ ಭೈರತಿ ಸುರೇಶ್ ಅವರು ಇಲಾಖೆಯಲ್ಲಿ ಕೆಲಸ ಮಾಡುವ ಅಧಿಕಾರಿಗಳಿಗೆ ಇಡಿ ಸಮನ್ಸ್ ಅನ್ನ ನೀಡಿದೆ. ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗೆ ಇಡಿ ಸಮನ್ಸ್ ಅನ್ನ ಕೊಟ್ಟಿರೋದು. ನಾಳೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಅನ್ನ ನೀಡಿದೆ. ನಗರಾಭಿವೃದ್ಧಿ ಇಲಾಖೆ ವ್ಯಾಪ್ತಿಗೆ ಮೂಡ ಬರೋದ್ರಿಂದ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ದಾಖಲೆ ಸಮೇತ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಅನ್ನ ಕೊಟ್ಟಿದ್ದಾರೆ. ಕಾರಣ ಮೂಡಾದಲ್ಲೇ ಇದು ಮುಗಿಬಹುದಾಗಿತ್ತು. ಆದರೆ ಮೂಡ ಹೊರತುಪಡಿಸಿ ಈಗ ನಗರಾಭಿವೃದ್ಧಿ ಇಲಾಖೆ ಬೆಂಗಳೂರಿಗೂ ಕೂಡ ಬಂದು ತಲುಪ್ತಾ ಇದೆ ಅನ್ನೋದಾದ್ರೆ ಇದರ ವ್ಯಾಪ್ತಿ ಯಾವ ರೀತಿಯಾಗಿ ಹರಡಿಕೊಂಡಿದೆ ಅಂತ ನೋಡ್ಕೊಳ್ಳಿ. ದಾಖಲೆಗಳು ಅಲ್ಲಿಂದ ಇಲ್ಲಿಗೆ ಬಂದ್ವಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಜೊತೆಗೆ ಮೂಡಾದಲ್ಲಿರುವಂಥ ದಾಖಲೆಗಳಿಗೂ ಜೊತೆಗೆ ನಗರಾಭಿವೃದ್ಧಿ ಇಲಾಖೆಯಲ್ಲಿರುವಂಥ ದಾಖಲೆಗಳೇನಾದರೂ ಇದಾವ, ಅವುಗಳನ್ನೇನಾದರೂ ತಂದಿಲ್ಲಿ ಇಟ್ಟಿದ್ದಾರಾ, ಆ ರೀತಿಯಲ್ಲಿ ತನಿಖೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಈಗ ಇಡಿ ಅವರು ಮುಂದಾಗಿದ್ದಾರೆ. ಬಟ್ ಇಲ್ಲಿಯವರೆಗೂ ಕೂಡ ಇಡಿ ಈ ರೀತಿಯಾಗಿ ಎಂಟ್ರಿ ಆಗಿರಲಿಲ್ಲ. ಈಗ ಎಂಟ್ರಿ ಆಗ್ತಾ ಇರೋದು, ನಾನಾಗಲೂ ಕೂಡ ಹೇಳಿದೆ, ದಾಲ್ ಮೇ ಕುಚ್ ಕಾಲಾ ಹೇ ಅಂತ ಹೇಳಿ. ಸೊ ಅದು ಯಾವುದೋ ಒಂದು ವಾಸನೆ ಅಂತೂ ಬಡಿತಾ ಇದೆ. ಆ ನಿಟ್ಟಿನಲ್ಲಿನೇ ಇಡಿ ಅವರು ಇದರ ಆಳಕ್ಕೆಳೆದು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಯಾರ ಬುಡಕ್ಕೆ ಬಂದು ತಗಲಾಕೊಳ್ಳುತ್ತೋ ಗೊತ್ತಿಲ್ಲ. ಸದ್ಯಕ್ಕಂತೂ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗಂತೂ ಇಡಿ ಸಮನ್ಸ್ ಹೋಗಿದೆ. ಅವರು ನಾಳೆ ಫೇಸ್ ಮಾಡಬೇಕಾಗತ್ತೆ. ನಾಳೆ ನೋಟಿಸ್ಗೆ ಹಾಜರಾಗಿ ಅಲ್ಲಿ ಉತ್ತರವನ್ನು ಕೊಡಬೇಕಾಗತ್ತೆ. ದಾಖಲೆಗಳ ಸಮೇತವಾಗಿ ಅವ್ರು ಹೋಗಬೇಕಾಗತ್ತೆ. ನಾಳೆ ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹೋಗೋಕ್ಕೆ ಹೇಳಿದ್ದಾರೆ. ನಾಳೆ ಅದಾದರೆ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರಿಗೂ ಕೂಡ ನೋಟಿಸನ್ನು ಕೊಡುವಂಥ ಸಾಧ್ಯತೆ ಏನಾದರೂ ಬರುತ್ತಾ? ಮೂಡಾ ಕೇಸ್ನಲ್ಲಿ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗೆ ನೋಟಿಸನ್ನು ಕೊಟ್ಟಾಗಿದೆ. ಅಧಿಕಾರಿಗಳ ವಿಚಾರಣೆ ಬಳಿಕ ಸಚಿವರಿಗೂ ಕೂಡ ಇಡಿ ನೋಟಿಸನ್ನು ಕೊಡುವಂಥ ಸಾಧ್ಯತೆ ಇದೆಯಾ? ಸಾಧ್ಯತೆಯನ್ನು ತಳ್ಳಿ ಹಾಗಿಲ್ಲ. ಯಾಕೆ ಅಂತಂದರೆ ನಾಳೆ ಕಾರ್ಯದರ್ಶಿ ಏನಾದರೂ ಕೊಡುವಂಥ ದಾಖಲೆಗಳಿಗೆ ಸಮಂಜಸವಾಗಿ ಏನಾದರೂ ಉತ್ತರಗಳು ಸಿಗದೇ ಇದ್ರೆ ಪ್ರಶ್ನೆಗಳಿಗೆ, ಆಗ ಸಚಿವರಿಗೂ ಕೂಡ ಕೊಡುವಂಥ ಸಾಧ್ಯತೆ ಇರುತ್ತೆ ನೋಟಿಸು. ಕಾರಣ ಆರಂಭದಲ್ಲಿಂದನೇ ಕೇಳಿ ಬರ್ತಾ ಇರುವಂಥದ್ದು, ಯಾವಾಗ ಮೂಡಾ ವಿಚಾರದಲ್ಲಿ ಆರೋಪ ಕೇಳಿ ಬಂತು ಆಗ ಇಮ್ಮಿಡಿಯೇಟ್ ಆಗಿ ಹೆಲಿಕಾಪ್ಟರ್ ಮೂಲಕವಾಗಿ ಭೈರತಿ ಸುರೇಶ್ ಅವರು ಮೈಸೂರಿಗೆ ಹೋಗಿದ್ದು ನಿಜ, ಮೂಡಾ ಕಚೇರಿಗೆ ಹೋಗಿದ್ದು ನಿಜ. ಆದರೆ ದಾಖಲೆಗಳನ್ನು ತಂದ್ರಾ ಇಲ್ಲ ಅನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಆ ನಿಟ್ಟಿನಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಆರೋಪಗಳನ್ನು ಹೊತ್ತಿರೋದ್ರಿಂದ ಅವರು ಕೂಡ ವಿಚಾರಣೆಯನ್ನು ಎದುರಿಸಬೇಕಾಗುವಂತಹ ಸಾಧ್ಯತೆ ಇದೆ. ಇನ್ನೊಂದು ಕಡೆಗೆ IAS ಅಧಿಕಾರಿಯೂ ಕೂಡ ದಾಖಲೆಗಳನ್ನು ತಗೊಂಡು ಹೋಗಿದ್ದಾರೆ. ಮೂಡಾಗೆ ಬಂದು ಯಾಕೆ ತಗೊಂಡು ಹೋಗಬೇಕಾಗಿತ್ತು? ಯಾರವರಿಗೆ ಅಧಿಕಾರವನ್ನು ಕೊಟ್ಟಿರೋದು ಈ ರೀತಿಯಾಗಿ ದಾಖಲೆಗಳನ್ನು ತೆಗೆದುಕೊಂಡೋಕೆ ಅಂತ ಪ್ರಶ್ನೆಗಳಿತ್ತು. ಸೊ ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಇವತ್ತಲ್ಲ ನಾಳೆ ಸಚಿವರಿಗೂ ಕೂಡ ಇದರ ಬಿಸಿ ತಟ್ಟಬೇಕಾಗತ್ತೆ ಅಂತ ಕಾಣಿಸುತ್ತೆ. ಕಾರಣ ಅವತ್ತು ಹೆಲಿಕಾಪ್ಟರ್ ಮೂಲಕವಾಗಿ ಮೈಸೂರಿಗೆ ಹೋಗಿ ಮೂಡಾ ಕಚೇರಿಗೆ ಅವರು ಹೋಗಿಲ್ದೆ ಎದ್ದಿದ್ದರೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ವೇನೋ ಅವರಿಗೆ? ಅದನ್ನು ಕೇವಲ ಇದು ಇನ್ನೂ ಆರೋಪವಾಗಿ ಕೇಳಿ ಬರ್ತಾ ಇರೋಂಥದ್ದು. ಹೆಲಿಕಾಪ್ಟರ್ ನಲ್ಲಿ ಅವರು ಹೋಗಿದ್ರು, ಜೊತೆಗೆ ಅಲ್ಲಿ ದಾಖಲಾತಿಗಳನ್ನ ಕಳ್ತನ ಮಾಡಿದ್ದಾರೆ ಅನ್ನೋದಕ್ಕೆ ಯಾವುದೇ ರೀತಿಯ ಪೂರಕವಾದ ಮಾಹಿತಿಗಳು ಕೂಡ ಇಲ್ಲ. ದಾಖಲೆಗಳನ್ನ ತಂದಿದ್ದಾರೆ ಅನ್ನೋದಕ್ಕೆ ಯಾವುದೇ ರೀತಿಯಾಗಿ ದಾಖಲೆಗಳಿಲ್ಲ, ಸಾಕ್ಷ್ಯಗಳು ಸಿಗ್ತಾ ಇಲ್ಲ. ಬಟ್ ಅವರು ಮೈಸೂರಿಗೆ ಹೋಗಿದ್ದು, ಮೂಡಾ ಕಚೇರಿಗೆ ಹೋಗಿದ್ದು, ಇದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಬಟ್ ದಾಖಲೆಗಳನ್ನ ತಂದಿದ್ದಾರೆ ಇಲ್ವಾ ಅನ್ನುವಂಥದ್ದಕ್ಕೆ ನಮ್ಗೆ ಹೇಳಕ್ ಸಾಕ್ಷ್ಯಗಳಿಲ್ಲ. ಖಂಡಿತ ಅರುಣ್. ಯಾಕೆಂದ್ರೆ ಈಗ ಅದಕ್ಕೋಸ್ಕರವೇ ಈಗ ನಗರಾಭಿವೃದ್ಧಿಯ ಕಾರ್ಯದರ್ಶಿಯವರನ್ನ ವಿಚಾರಣೆಗೆ ಒಳಪಡಿಸ್ತಾ ಇರೋಂಥದ್ದು. ಯಾಕೆಂದ್ರೆ ಕೆಲವೊಂದು ಲೇಔಟ್ಗಳೇನಿತ್ತು ಆ ಲೇಔಟ್ಗಳಿಗೆ ಸಂಬಂಧಪಟ್ಟಂತ ದಾಖಲಾತಿಗಳು ಕೂಡ ಇಲ್ಲ. ಮತ್ತು ಇಡಿಯವರ ತನಿಖೆಯ ಸಂದರ್ಭದಲ್ಲಿ ಸರಿಸುಮಾರು 2,000ಕ್ಕೂ ಹೆಚ್ಚು ಬಾಂಡ್ಗಳು, ಅಂದ್ರೆ ನಾವು ಹೇಗಾದ್ರೂ ಒಂದು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಂಡ್ರೆ ಆ ರಿಜಿಸ್ಟ್ರೇಷನ್ ಮಾಡ್ಕೊಂಡ ಬಾಂಡ್ಗಳು ನಮ್ಮ ಬಳಿಯಲ್ಲಿ ಯಾವ ರೀತಿ ಇರ್ತದೆ ಅದೇ ರೀತಿಯ ಇಲಾಖೆಯಲ್ಲೂ ಕೂಡ, ನಗರಾಭಿವೃದ್ಧಿಯ ಇಲಾಖೆಯಲ್ಲೂ ಕೂಡ ಇರಬೇಕಿತ್ತು. ಆ ದಾಖಲೆ, ಆ ಬಾಂಡ್ಗಳು ಕೂಡ ನಾಪತ್ತೆ ಆಗಿರುವಂತದ್ದು. ಅದಕ್ಕೋಸ್ಕರ ಒಂದು ಕನ್ಫರ್ಮೇಶನ್ ಅನ್ನ ಪಡ್ಕೊಳ್ಳೋದಕ್ಕೆ, ಜೊತೆಗೆ ಈ ಪ್ರಕರಣ ಅದರಲ್ಲೂ ಕೂಡ 14 ಸೈಟ್ಗಳೇನಿತ್ತು 14 ಸೈಟ್ಗಳನ್ನ ಮರು ಹಂಚಿಕೆ ಮಾಡಿರುವಂತದ್ದು, ಮತ್ತೆ ಅದನ್ನ ವಾಪಸ್ ಪಡೀಲಿಕ್ಕೆ ತೆಗೆದುಕೊಂಡಂತ ಮಾನದಂಡಗಳೇನಿತ್ತು, ಜೊತೆಗೆ ಬೇರೆ ಬೇರೆ ದಾಖಲಾತಿಗಳನ್ನ ತಿದ್ದಿರುವಂತ ಆರೋಪಗಳು ಕೂಡ ಇದಾವೆ. ಅದರ ಬಗ್ಗೆ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನ ಪಡ್ಕೊಳ್ಳೋದಕ್ಕೆ ಈಗ ಇಡಿ ಅವರಿಗೆ ಸಮನ್ಸ್ ಅನ್ನ ಮಾಡಿರುವಂತದ್ದು. ನಾಳೆ ವಿಚಾರಣೆಗೆ ಹಾಜರಾದ ಬಳಿಕ ಅವರು ಯಾರ ಅಣತಿಯ ಮೇರೆಗೆ ಈ ಕೆಲಸಗಳನ್ನ ಮಾಡಿದ್ರು, ಜೊತೆಗೆ ಮೂಡಾ ನಗರಾಭಿವೃದ್ಧಿಯ ಇಲಾಖೆ ಅಡಿಯಲ್ಲಿ ಬರುವಂತದ್ದು
ಇವರು ಕೂಡ ಪ್ರಮುಖ ಪಾತ್ರವನ್ನ ವಹಿಸಿರ್ತಾರೆ. ಯಾವ್ದಾದ್ರು ಡಾಕ್ಯುಮೆಂಟ್ಗಳ ನಾಪತ್ತೆ ಆಗುವಂತದ್ದು ಇರ್ಬೋದು, ಜೊತೆಗೆ ಅದಕ್ಕೆ ಪೂರಕವಾದ ಸಾಕ್ಷಿಗಳನ್ನ ನಾಶ ಮಾಡುವಂತ ಪ್ರಯತ್ನಗಳಿರ್ಬೋದು, ಅದಕ್ಕೆಲ್ಲದಕ್ಕೂ ಸಂಬಂಧಪಟ್ಟಂತೆ ಇವರು ಕೂಡ ಆರೋಪ ಸ್ಥಾನದಲ್ಲಿ ಇರ್ತಾರೆ. ಆ ಹಿನ್ನೆಲೆಯಲ್ಲಿ ಸಮನ್ಸ್ ಅನ್ನ ಮಾಡಿದ್ದಾರೆ. ಸಮನ್ಸ್ಗೆ ಯಾವ ರೀತಿಯಲ್ಲಿ ಉತ್ತರವನ್ನ ಕೊಡ್ತಾರೆ, ಅದರಲ್ಲಿ ನಗರಾಭಿವೃದ್ಧಿ ಸಚಿವರ ಪಾತ್ರ ಯಾವ ರೀತಿ ಇದೆ ಅನ್ನೋದು ನಾಳೆ ಅವರ ಹೇಳಿಕೆ ಮೇಲೆ ಎಸ್ಟಾಬ್ಲಿಷ್ ಆಗುವಂತದ್ದು. ಅರುಣ್. ಓಕೆ ಮುರಳಿ, ಆದರೆ ಈ ವಿಚಾರದಲ್ಲಿ ನೋಡೋದಾದ್ರೆ ಹಲವರ ಮೇಲೆಯೂ ಕೂಡ ಆರೋಪಗಳು ಕೇಳಿ ಬಂದಿದೆ. ಹಾಗಿದ್ದಾಗ ಇನ್ನೂ ಕೂಡ ಮೊದಲನೇ ಆರೋಪಿಯ ವಿಚಾರಣೆ ಕೂಡ ಆಗಿಲ್ವಲ್ಲ ಈ ಪ್ರಕರಣದಲ್ಲಿ? ಅರುಣ್, ಖಂಡಿತ. ಯಾಕೆಂದ್ರೆ ಲೋಕಾಯುಕ್ತದ ತನಿಖೆ ಮಾಡೋ ಸಂದರ್ಭದಲ್ಲಿ ಈಗಾಗಲೇ ಆರೋಪಿಗಳಿರ್ಬೋದು, ಸಾಕ್ಷಿಗಳಿರ್ಬೋದು, ಬಹುತೇಕ ಎಲ್ಲರ ಹೇಳಿಕೆಗಳನ್ನು ಕೂಡ ದಾಖಲು ಮಾಡ್ಕೊಂಡು ಮುಗಿಸ್ಕೊಂಡಿದ್ದಾರೆ. ಯಾಕಂದ್ರೆ ಈ ವಿಚಾರದಲ್ಲಿ ಲೋಕಾಯುಕ್ತರಿಗೆ ಒಂದು ಟೈಮ್ ಬಾಂಡ್ ಇತ್ತು. 3 ತಿಂಗಳ ಒಳಗಾಗಿ ತನಿಖೆನ ಮುಗಿಸ್ಬೇಕು, ಜೊತೆಗೆ ಅದಕ್ಕೆ ಫೈನಲ್ ರಿಪೋರ್ಟ್ ಅನ್ನು ಕೂಡ ಸಬ್ಮಿಷನ್ ಮಾಡ್ಬೇಕು ಅಂತ ಹೇಳಿ ಕೋರ್ಟ್ ಒಂದು ಸೂಚನೆಯನ್ನ ಕೊಟ್ಟಿತ್ತು. ಆದ್ರೆ ಇಡಿಗೆ ಅದೇ ರೀತಿಯ ಟೈಮ್ ಬಾಂಡ್ ಇಲ್ಲ, ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ವಿಚಾರಗಳು ಇಲ್ಲ. ಆ ಹಿನ್ನೆಲೆಯಲ್ಲಿ ಇಡಿ ಅವರು ನಿಧಾನಕ್ಕೆ ಈ ಪ್ರಕರಣವನ್ನ ತೆಗೆದುಕೊಂಡು ಹೋಗುವಂತದ್ದು, ಅದಕ್ಕೆ ಪೂರಕ ದಾಖಲಾತಿಗಳನ್ನ ಕ್ರೋಢೀಕರಿಸಿಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಪ್ರಕರಣದ A2 ಮತ್ತು A1 ಆರೋಪಿಗಳೇನಿದ್ದಾರೆ ಅವರಿಬ್ಬರನ್ನು ಕೂಡ ವಿಚಾರಣೆಗೆ ಒಳಪಡಿಸಿಲ್ಲ. ಯಾಕಂದ್ರೆ ಕೆಳ ಹಂತದಲ್ಲಿ ಈ ಪ್ರಕರಣದ ಮಾಹಿತಿಯನ್ನ ಭದ್ರಗೊಳಿಸ್ಕೊಳ್ಬೇಕು. ಜೊತೆಗೆ ಇಡಿ ಅವರು ತನಿಖೆನ ಮಾಡ್ತಿರೋಂಥದ್ದು ಮನಿ ಲ್ಯಾಂಡ್ರಿಂಗ್ ಆಕ್ಟ್ ನ ಅಡಿಯಲ್ಲಿ. ಇದ್ರಲ್ಲಿ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ನ ಅಡಿಯಲ್ಲಿ ಯಾವ ರೀತಿ ಬರುತ್ತೆ, ಜೊತೆಗೆ ಅದಕ್ಕೆ ಪೂರಕವಾದ ಸಾಕ್ಷ್ಯಗಳನ್ನ ಯಾವ ರೀತಿಯಲ್ಲಿ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ 1998 2004ರಲ್ಲಿ ನಡೆದಂತ ಪ್ರಕರಣಕ್ಕೆ ಈಗ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ನಲ್ಲಿ ಮಾಹಿತಿಗಳನ್ನ ಕ್ರೋಢೀಕರಿಸಲಿಕ್ಕೆ ಸಾಧ್ಯವಾ ಏನು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳನ್ನ ಕಲೆ ಹಾಕ್ಬೇಕಾರಂತು. ಆ ಹಿನ್ನೆಲೆಯಲ್ಲಿ ಇಡಿ ಅವರ ತನಿಖೆ ಬಹಳ ನಿಧಾನಕ್ಕಾಗ್ತಾ ಇದೆ. ಆದ್ರೆ ಎಲ್ಲರನ್ನೂ ಕೂಡ ಅವರು ಟಚ್ ಮಾಡಿ ವಿಚಾರಣೆ ಮಾಡಿ ಹೇಳಿಕೆಗಳನ್ನ ಪಡ್ಕೊಳ್ಳೋ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇರೋಂಥದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಇಡಿ ವಿಚಾರಣೆ ಈಗ ನಿಧಾನವಾಗಿ ಆದರೂ ಕೂಡ ಯಾರ್ಯಾರಿಗೆ ಬಿಸಿ ಮುಟ್ಟಬೇಕು ಅವರಿಗೆಲ್ಲ ಬಿಸಿ ಮುಟ್ತಾ ಇದೆ. ತನಿಖೆಯ ಆಳಕ್ಕಿಳಿದು ಅವರು ನೋಡ್ತಾ ಇದ್ದಾರೆ ಅದರ ವಿಶಾಲತೆ ಹೇಗೆ ಹರಡಿಕೊಂಡಿದೆ ಅಂತೇಳಿ, ಯಾವ ಮಟ್ಟದಲ್ಲಿ ಹರಡಿಕೊಂಡಿದೆ ಅಂತ ಹೇಳಿ, ಎಲ್ಲೆಲ್ಲಿ ದಾಖಲೆಗಳು ಯಾವ ರೀತಿಯಲ್ಲಿ ಸುಟ್ಟಾಕಿದ್ದಾರೆ ಅನ್ನುವಂಥ ಆರೋಪಗಳಿದೆ, ಅದಕ್ಕೆ ಏನಿದೆ ಸಾಕ್ಷ್ಯಗಳು ಅನ್ನುವಂಥದ್ದು ನೋಡಬೇಕು. ಜೊತೆಗೆ ಮೂಡಾದಲ್ಲಿರುವಂಥ ದಾಖಲೆಗಳು ಬೇರೆ ಕಡೆಗೆ ಎಲ್ಲಿ ಶಿಫ್ಟ್ ಆದವು ಅನ್ನುವಂಥದ್ದು ಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ಹಲವು ರೀತಿಯಾಗಿ ಪ್ರಶ್ನೆಗಳು ಈಗ ಇದೆ.